ಅವನು 12 ಜಾಸ್ತಿ ಆಗಿನ ನಮಗೆ ಫರಕ್ ಬೀಳಂಗಿಲ್ಲ ಅವಲ್ಲ. ನಾವೇನ ಗೆದ್ದೀವಿ ಅಷ್ಟೇ, ನಮ್ಗೆ ಗೆಲ್ಲಬೇಕು, ನಾವು ಗೆದ್ದೀವಿ, ಮುಗೀತಿ. ಏನು ಬೇರೆ ದೂಸರ ಮಾತಿಲ್ಲ ಅಷ್ಟೇ. ನಮಸ್ಕಾರ ರೀ ಎಲ್ರಿಗೂ. ನಾವು ಅತ್ತ ಕಡೆ ಏನು ಮ್ಯಾಚ್ ಟ್ರಿಲ್ ಬಂತವ ಮ್ಯಾಚ್ ನೋಡಕ್ಕೆ. ಕಿಕ್ ಅಂದ್ರೆ ಹಿಂಗಿರ್ಬೇಕು ನಾವು, ಸೇಡ್ ಅಂದ್ರೆ ಹಿಂಗಿರ್ಬೇಕು, ರಿವೆಂಜ್ ಅಂದ್ರೆ ಹಿಂಗಿರ್ಬೇಕು ನಾವು ಅತ್ತ ಕಡೆ. ಆದರೂ ಏನೋ ಹೇಳ್ರಿ, ರಿವೆಂಜ್ ಮಾತ್ರ ಭಾರಿ ಇತ್ತು. ನಮ್ದು ಗುಜರಾತ್ ವರ್ಸಸ್ ಆರ್ ಸಿ ಬಿ ವರ್ಸಸ್ ಗುಜರಾತ್. ಏನು ಮ್ಯಾಟ್ ಮಾತಾ ಬರೋಲ್ರು. ಆದರೂ ಬ್ಯಾಟರ್ಸ್ ಬಗ್ಗೆ ನಾವೇನು ಹೇಳಂಗಿಲ್ಲ. ಫಸ್ಟ್ ಟಾಸ್ ನಮ್ದಾಗಿಂದ ನಾವು ಬಾಲಿಂಗ್ ಮಾಡ್ತೀವಿ, ನಾವು ವಿಕೆಟ್ ತೆಗಿತೀವಿ ಅಂತಂದೇಳಿ ಬಾಲಿಂಗ್ ತೊಗೊಂಡಿಂದ ಬಂದ್ರು ನೋಡ್ರಿ. ಯಾಕೆ ನಾವು ಗಿಲ್ಲೋರು ಹೊಡಿತಾರ ಅಂತಂದು ಏನೋ ಒಂದು ಇತ್ತು. ಆದರೂ ಅವ್ರ ಕೈಯಾಗಂತೂ ಆಗಲಿಲ್ಲ. ನೂರು ಮಾಡಿ ವಿಕೆಟ್ ತೆಗೆದು ಕುಂಡ್ರಿಸ್ಬಿಟ್ಟಿವನು ಎಲ್ರಿಗೂ. ಬರೀ ವಿಕೆಟ್ ನಮ್ಮ ಸಿರಾಜ್ ಅಣ್ಣ ಅವಾಗಿಂದ ಆಡ್ಕೊಂಬಂದಿದ್ರೆ ಏನೋ ಒಂದು ಇರ್ತಿತ್ತು ನಮ್ಮ ಎಲ್ಲರೂ ಅದ ಅಂತಾರೆ, ಅವಾಗಿಂದ ಆಡ್ಕೊಂಬಂದ್ರೆ ಇತ್ತು ಮಸ್ತ್ ಇತ್ತು ಟಾಪ್ನಾಗ ಇರ್ತಿದ್ವಿ ಅಂತಂದು. ಆದರೂ ಏನು ಕಮ್ಮಿ ಇಲ್ಲ ಆದರೂ ಸಿರಾಜ್ ಅಣ್ಣ ಏನೋ ಆದರೂ ವಿಕೆಟ್ ತೆಗೆದ 2 ವಿಕೆಟ್ ತೆಗೆದ್ರು ಹತ್ತ ಕಡೆ. ಆದರೂ ವಿಕೆಟ್ ತೆಗೆದಿಂದ ಮತ್ತು ಹಂಗೆ ಸಾಲಕ್ಕೆ ವಿಕೆಟ್ ಬಂತು. ಹಂಗೆ ಹೊಂಟೀನಿ 147ಕ್ಕೆ ಆಲ್ಔಟ್ ಆದ್ರೆ 147ಕ್ಕೆ ಆಲ್ಔಟ್ ಆದ್ರೆ ಮತ್ತು ನಾವು ಬ್ಯಾಟಿಂಗ್ ಬಂತು ನೋಡ್ರಿ ನಮ್ದು. ಆದರೂ 147ಕ್ಕೆ ಆಲ್ಔಟ್. ಏನು ಬಾಲರ್ಸ್ ಬಗ್ಗೆ ಮಾತಾಡಂಗೆ ಇಲ್ಲ ಇವತ್ತು. ಬರೀ ಬಾಲರ್ಸ್ ಮಾಡಿದ್ರೆ ಬಾಲಿಂಗ್ ಅಂತೂ ಬೆಂಕಿ ಬಾಲಿಂಗ್ ಇತ್ತು ಹತ್ತ ಕಡೆ. ಆದರೂ ಏನೋ ದೇವರು ನಿನ್ನೆ ಮಳೆ ತರಿಸಿಲ್ಲ ಬೆಂಗಳೂರಿನಾಗ, ಅದೊಂದು ಭಾಳ ಖುಷಿ ಆಯ್ತು. ಮಳೆ ಏನಾರ ಬಂದಿತ್ತಂದ್ರೆ 1 ಪಾಯಿಂಟ್ ಕೊಟ್ಟು ಮನೆ ಕಳಿಸ್ಬಿಡ್ತಿದ್ರು ನಮಗೂ. ಆದರೂ ಮಳೆ ಬರಲಿಲ್ಲ, ಏನೋ ದೇವ್ರ ಖುಷಿ ಆಯ್ತು. ನೆಕ್ಸ್ಟ್ ಬ್ಯಾಟಿಂಗ್ ಬಂದೀವಿ ನೋಡಿ. ಬ್ಯಾಟಿಂಗಿಗೆ ಬಂದರು ಏನು ಬ್ಯಾಟರ್ಸು ಮಾರೆ. ಪವರ್ ಪ್ಲೇದಾಗ 92 ರನ್ಸ್ ಹೊಡೆದ್ಬಿಟ್ರೆ ಫಾಫ್ ಡು ಪ್ಲೆಸಿ ತಿಂಡಿ ಬ್ಯಾಟಿಂಗ್ ಅಂತ ಮಸ್ತ್ ಬ್ಯಾಟಿಂಗ್. ಸುಳಿ ಬ್ಯಾಟಿಂಗ್ ಫಾಫ್ ಡು ಪ್ಲೆಸಿ ಅವರು. ಏನು ಕ್ಯಾಪ್ಟನ್ಸಿ ನಾನು ಅದೀನಿ, ಕ್ಯಾಪ್ಟನ್ಸಿ ಒಳಗೆ ಅದೀನಿ ಅಂತಂದೇಳಿ ತೋರಿಸಿದ್ರು ಅವರು, ಭಾರಿ ತೋರಿಸಿದ್ರು ಅವರು. ಮತ್ತು ಆಮೇಲೆ ವಿರಾಟ್ ಕೊಹ್ಲಿ ಅವರು ಹಂಗೆ ಅವರು ಪಾಪ ಸೈಲೆಂಟಾಗಿ ಆಡ್ತಾಯಿದ್ರು. ಏನಾಗಿತ್ತು ಅವ್ರಿಗೂ ಗೊತ್ತಿಲ್ಲ. ಫಸ್ಟ್ ವಿಕೆಟ್ ಅವರು ತೆಗೆದ್ರು, ಏನೋ ರನ್ಔಟ್ ಆಯಿತು. ಅದು ರನ್ಔಟ್ ಭಾರಿ ಆಯಿತು. ಎಂಥ ದೂರಿಂದ ಹೊಡೆದ್ರು ರನ್ಔಟ್ ಐತೆ. ಅವರ ತೆಗೆದಿದ್ದು ವಿರಾಟ್ ಕೊಹ್ಲಿ ಅವರು. ಅದು ಬ್ಯಾಟಿಂಗ್ ಲೈನಪ್ ನೋಡಿದ್ರೆ ಬ್ಯಾಟಿಂಗ್ ಅವ್ರು ಯಾಕೋ ಸ್ವಲ್ಪ ಬೇಜಾರಾಗೈತಿ ಅಂತ ನಾಡ್ದಂಗೆ ಅನ್ಸಿತ್ತು. ಮತ್ತು ಆಮೇಲೆ ಬಂದರು ನೋಡ್ರಿ ಕಂಟಿನ್ಯೂ ಹಿಂಗೆ ನೋಡೋದಾಗ ಎಲ್ಲರೂ ಆಲ್ಔಟ್ ಅಲ್ಲ, ವಿಕೆಟ್ 6 ವಿಕೆಟ್. ಈ ಥರ ಇಲ್ಲಿದು ನಮ್ಮ ಬ್ಯಾಟರ್ಸ್ ಅಂತರೂ ನಮ್ದು ಹೆಂಗಾಗೈತೆ ಗೊತ್ತಾ, ಈ ಕಡೆ ಬಾಲಿಂಗ್ ಆಗ್ಯದ, ಈ ಕಡೆ ಬ್ಯಾಟಿಂಗ್ ಆಗಲ್ಲ, ಈ ಕಡೆ ಬ್ಯಾಟಿಂಗ್ ಆಗ್ಯದ, ಈ ಕಡೆ ಬಾಲಿಂಗ್ ಆಗಲ್ಲ. ಆ ಥರ ಆಗ್ಬಿಟ್ಟೈತೆ ಹತ್ತ ಕಡೆ. ಏನು ಮಾತಾಡೋಲ್ಲ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಆ ಥರ ಆಗೈತೆ ಈ ಕಡೆ. ಆದರೂ ಏನೋ ಗೊತ್ತಿಲ್ಲ, ನಮಗೆ ಖುಷಿ ತಂದು ಕೊಟ್ಟಾರ ಸಾಕು. ನಾವು 12 ಓವರ್ ಒಳಗೆ ಮುಗಿಸಿದ್ವಿ ಅಂದರೆ ಏನೋ ಒಂದು ಪಾಯಿಂಟ್ಸೇಬಲ್ ಆಗಲಿ, ರನ್ ರೇಟ್ ಒಂದು ಸ್ವಲ್ಪ ಜಾಸ್ತಿ ಆಕಿತ್ತು. ಅದು ಏನಿಲ್ಲ 12 ಓವರ್ಕಿನ್ನ ಜಾಸ್ತಿ ಆಗಿರೋ ನಮಗೆ ಫರಕ್ ಬೀಳಂಗಿಲ್ಲ ಅವಲ್ಲ. ನಾವೇನ ಗೆದ್ದೀವಿ ಅಷ್ಟೇ, ನಮ್ಗೆ ಗೆಲ್ಲಬೇಕು, ನಾವು ಗೆದ್ದೀವಿ, ಮುಗೀತು. ಏನು ಬೇರೆ ದೂಸರ ಮಾತಿಲ್ಲ ಅಷ್ಟೇ. ಅವ್ರು ಹೆಂಗಾರ ಹೊಡಿಲಿಯೋ, ಅವ್ರು ಹೆಂಗಾರ ಹೊಡಿಲಿ, ನಾವು ತಲೆ ಕೆಡಿಸ್ಕೊಳಂಗಿಲ್ಲ. ಒಟ್ಟು ಅವ್ರು ಗೆದ್ರ, RCB ಅವ್ರು ಗೆದ್ರ ನಮಗೆ ಸಾಕು. ಬೇರೆ ದೂಸರ ಮಾತು ನಮಗೆಲ್ಲ ಬೇಡ ಅಷ್ಟೇ. ಮತ್ತೇನು ನೆಕ್ಸ್ಟ್ ಮ್ಯಾಚ್ ಬರ್ತೀನಿ. ನೆಕ್ಸ್ಟ್ ಮ್ಯಾಚ್ ನೀವು ಹಿಂಗೆ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಮ್ಯಾಚು ಬರ್ತೀನಿ. ನೆಕ್ಸ್ಟ್ ಮ್ಯಾಚ್ ಬಂದು ರಿವ್ಯೂ ಕೊಡ್ತೀನಿ. ಈ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತಂದು ಕೇಳ್ಕೊತೀನಿ. ದಯವಿಟ್ಟು ಈ ವ್ಯಕ್ತಿಯನ್ನು ಬೆಳೆಸಿ ಅಂತಂದು ಕೇಳ್ಕೊತಾ ನಮ್ಮ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಜೈ RCB.